ಮದ್ಯವನ್ನ ಕೂಡಿಸಿ ಮಹಿಳೆ ಮೇಲೆ ಇಬ್ಬರು ರೇಪ್ ಅನ್ನ ಮಾಡಿದ್ದಾರೆ. ಮಹಿಳೆಯು ಮದ್ಯದ ಅಮಲಿನಲ್ಲಿದ್ದಾಗ ಇಬ್ಬರು ಸೇರ್ಕೊಂಡು ರೇಪ್ ಅನ್ನ ಮಾಡಿರುವಂತದ್ದು. ಮಹಿಳೆಗೆ ಚೆನ್ನಾಗಿ ಕುಡಿಸಿದ್ದಾರೆ. ಮದ್ಯದ ಅಮಲಿನಲ್ಲಿದ್ದಾಗ ಅತ್ಯಾಚಾರ ಎಸಗಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಆ ಮಹಿಳೆ ಏನಿದ್ದಾಳೆ ಯಾಕೆ ಮಾನಸಿಕ ಅಸ್ವಸ್ಥತೆ ರೀತಿ ಅಲ್ಲಲ್ಲಿ ಓಡಾಡ್ಕೊಂಡಿದ್ಲು. ಸದ್ಯಕ್ಕೆ ಯಾವಾಗ ಈ ಒಂದು ರೇಪ್ ವಿಡಿಯೋ ವೈರಲ್ ಆಗುತ್ತೆ ನೋಡಿ, ಆಗ ಪೊಲೀಸರು ಎಚ್ಚೆತ್ತುಕೊಂಡು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ರೇಪ್ ಮಾಡಿದ್ದಾರೆ, ಅದಾದ್ಮೇಲೆ ಅದನ್ನ ವಿಡಿಯೋ ಬೇರೆ ಮಾಡಿದ್ದಾರೆ, ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಅರೆಸ್ಟ್ ಆಗಿದ್ದಾರೆ. 29 ವರ್ಷದ ಶಿವಾನಂದ್, 31 ವರ್ಷದ ಗಣೇಶ್ ಗಿಡ್ಡಣ್ಣನವರ್ ಬಂಧಿತ ಆರೋಪಿಗಳು. ಬಂಧಿತರು ಶಿವಶಂಕರ ಕಾಲೋನಿ ನಿವಾಸಿಗಳು. ಇನ್ನು ಮಹಿಳೆಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆಕೆ ಮೊದಲೇ ಮಾನಸಿಕ ಅಸ್ವಸ್ಥೆ ರೀತಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲಂತೆ. ಇದನ್ನ ಗಮನಿಸಿದ ಇವರಿಬ್ರು ಕಿರಾತಕರು ಆಕೆಯನ್ನ ಎಳ್ಕೊಂಡು ಹೋಗಿ ಆಕೆಗೆ ಕೂಡಿಸಿ ಮದ್ಯದ ಅಮಲಿನಲ್ಲಿರುವಾಗ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 9ನೇ ತಾರೀಕು ಮಧ್ಯಾಹ್ನ ಸುಮಾರು 12 ಗಂಟೆ ಸಮಯದಲ್ಲಿ ಅಂಬೇಡ್ಕರ್ ಗ್ರೌಂಡ್ ಅಂತ ಏನಿಲ್ಲಿ ನಮ್ಮ ಓಲ್ಡ್ ಇಂಡಿ ಪಂಪ್ ಹತ್ರ ಇದೆ, ಅಲ್ಲಿಂದ ಒಬ್ಬ 35 ವರ್ಷದ ಹೆಂಗಸನ್ನು ಇಬ್ಬರು ಒಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹತ್ತಿರದ ಜನನಿಬಿಡ ಪ್ರದೇಶದ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವಳ ಜೊತೆ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಅವಳ ಜೊತೆ ಇರುವಂಥದ್ದು ಕೆಲವು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ನಂತರದಲ್ಲಿ ಅವಳನ್ನ ತೊಗೊಂಬಂದು ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಹತ್ರ ವಾಪಸ್ ಬಿಟ್ಟು ಆ ಫೋಟೋ ವಿಡಿಯೋ ಏನಿತ್ತು ಅದನ್ನು ಕೆಲ ಸ್ನೇಹಿತರಿಗೆ ಹಂಚ್ಕೊಂಡಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ನಮಗೆ ಈ ಫೋಟೋ ಮತ್ತು ವಿಡಿಯೋ ಸಿಕ್ಕ ತಕ್ಷಣ ನಾವೊಂದು ಸೋಮೋಟೋ ಕೇಸ್ ತೊಗೊಳ್ಲಿಕ್ಕೆ ಸೂಚನೆ ಕೊಟ್ಟಿದ್ದೆ. ಬಟ್ ಅಷ್ಟರಲ್ಲಿ ಆ ಲೇಡಿ ಸಿಕ್ಲು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಆಕೆ ಕಡೆಯಿಂದ ಹೇಳಿಕೆಯನ್ನು ಪಡ್ಕೊಂಡು ಇಬ್ಬರು ಯಾರು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ರು ಮತ್ತು ಯಾರು ಆ ವಿಡಿಯೋಗಳನ್ನು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದ, ಒಟ್ಟು 3 ಜನ, ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅಂತ, ಆ 3 ಜನರನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಬಾಲಕಿಯ ಹತ್ಯೆ ಆಗಿತ್ತು. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ವರ್ಷದ ಬಾಲಕಿಯ ಕೊಲೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಮಾಡೋ ಮುನ್ನ ಆರೋಪಿಯ ಬಾಲಕಿಯನ್ನ ರೇಪ್ ಮಾಡಿದ್ದಂತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಅತ್ಯಾಚಾರ ಮಾಡಿರೋದು ದೃಢಪಟ್ಟಿದೆ. ಪೋಷಕರ ಮೇಲಿನ ಕೋಪಕ್ಕೆ ಬಾಲಕಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ಆ ಬಾಲಕಿಯನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಹಾಕಿ ಚರಂಡಿಗೆ ಎಸ್ದು ಹೋಗಿದ್ದ. ಮರಣೋತ್ತರ ಪರೀಕ್ಷೆ ಆಯಿತು. ಆ ಪರೀಕ್ಷೆಯಲ್ಲಿ ಅತ್ಯಾಚಾರ ಮಾಡಿರೋದು ದೃಢವಾಗಿದೆ. ಪೋಷಕರ ಮೇಲಿನ ಕೋಪಕ್ಕೆ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. 6 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ. ಶವವನ್ನ ಮೋರಿಗೆ ಈ ಆರೋಪಿ ಯೂಸುಫ್ ಅನ್ನುವಂತ ಎಸ್ದಿದ್ದ. ಅದಾದ್ಮೇಲೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ಆರೋಪಿಯನ್ನ ಪಶ್ಚಿಮ ಬಂಗಾಳದಿಂದ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಮೊನ್ನೆಯಷ್ಟೇ ಈ ಬಾಲಕಿಯ ಶವ ಸಿಕ್ಕಿರತ್ತೆ. ಪೋಷಕರಿಗೆ ಮಗಳು ಕಾಣಿಸಿರೋದಿಲ್ಲ. ಆ ಸಂದರ್ಭದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಂತಹ ತಕ್ಷಣ ಪೊಲೀಸರು ತಲಾಶ್ ಮಾಡೋಕೆ ಶುರು ಮಾಡ್ತಾರೆ. ತಲಾಶ್ ಮಾಡಿದಾಗ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಚರಂಡಿಯಲ್ಲಿ ಒಂದು ಗೋಣಿ ಚೀಲ ಸಿಗುತ್ತೆ. ಆ ಗೋಣಿ ಚೀಲ ಚೆಕ್ ಮಾಡಿದಾಗ ಈ ಬಾಲಕಿಯ ಶವ ಅದರಲ್ಲಿ ಪತ್ತೆಯಾಗಿರುತ್ತೆ. ಪ್ಲಾಸ್ಟಿಕ್ ಹಗ್ಗದಿಂದ ಆ ಮಗುವಿನ ಕುತ್ತಿಗೆಯನ್ನು ಬೆಗೆದು ಉಸಿರುಗಟ್ಟಿಸಿ ಪಾಪಿ ಯೂಸುಫ್ ಏನಿದ್ದಾನೆ ಈತ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿದ್ಮೇಲೆ ಪೋಸ್ಟ್ ಮಾರ್ಟಮ್ಗೆ ಮೃತದೇಹವನ್ನ ರವಾನೆ ಮಾಡಿದಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈ ಸೇರಿದೆ. ಆ ರಿಪೋರ್ಟ್ನಲ್ಲಿ ಈತ ಅತ್ಯಾಚಾರ ಮಾಡಿರೋದು ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಆತ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಂಗಾಳದ ಕಡೆ ಎಸ್ಕೇಪ್ ಆಗಿದ್ದ, ಪಶ್ಚಿಮ ಬಂಗಾಳದ ಕಡೆ. ಸದ್ಯಕ್ಕೆ ಮಾಹಿತಿ ಆಧರಿಸಿ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಆತನನ್ನು ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ಈ ಪೋಷಕರ ಮಧ್ಯೆ ಮತ್ತು ಈ ಯೂಸುಫ್ ನಡುವೆ ಯಾಕ ಗಲಾಟೆ ಆಗಿತ್ತಂತೆ ಅಂತ? ಸಂಪರ್ಕ ಸಾಧ್ಯ ಆಗಿಲ್ಲ, ಗಮನಿಸ್ತಾ ಹೋಗ್ಬೋದು. ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಈತನೇ ಯೂಸುಫ್, ಕೊಲೆ ಮಾಡಿರುವಂತಹ ಯೂಸುಫ್ ಅತ್ಯಾಚಾರಿ. ಪುಟ್ಟ ಬಾಲಕಿ, 6 ವರ್ಷದ ಮಗು, ಏನೂ ಕೂಡ ಗೊತ್ತಿರೋದಿಲ್ಲ. ಪೋಷಕರ ಮೇಲೆ ಕೋಪ ಇದ್ರೆ ಪೋಷಕರ ಜೊತೆ ಜಗಳ ಮಾಡ್ಕೊಳ್ಳಿ, ಅದು ಬಿಟ್ಟು ಅವರ ಮಕ್ಕಳ ಮೇಲೆ ಈ ರೀತಿ ಕುಕೃತಿ ಎಸಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಗಮನಿಸ್ತಾ ಹೋಗ್ತಿದ್ರೆ ನೀವು ಸ್ಕ್ರೀನಲ್ಲಿ ಯಾವ ರೀತಿ ಆ ಬಾಲಕಿ ಏನೂ ಕೂಡ ಗೊತ್ತಿಲ್ಲ. ಈ ಯೂಸುಫ್ ಅಕ್ಕಪಕ್ಕದ ಮನೆಯವನೇ ಅಲ್ವಾ, ಅದನ್ನು ನಂಬ್ಕೊಂಡು ಆತ ಕರ್ಕೊಂಡು ಹೋಗಿದ್ದ ಜಾಗಕ್ಕೆ ಆ ಪುಟ್ಟ ಮಗು ಕೂಡ ಆತನನ್ನೇ ಹಿಂಬಾಲಿಸ್ಕೊಂಡು ಹೋಗಿದೆ. ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಈ ಒಂದು ಕೊಲೆ ಅತ್ಯಾಚಾರ ಆಗಿದೆಯಲ್ವಾ, ಆರೋಪಿಯ ಬಂಧನ ಆಗಿದೆಯಾ? ಸದ್ಯಕ್ಕೆ ಆರೋಪಿ ಎಲ್ಲಿದ್ದಾನೆ? ಪೋಷಕರ ಮಧ್ಯೆ ಮತ್ತು ಇವನ ಮಧ್ಯೆ ಯಾಕಾಗಿ ಜಗಳ ಆಗ್ತಿತ್ತಂತೆ?
ಧನುಶ್ರೀ 4 ದಿನಗಳ ಹಿಂದೆ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂತ ನಲ್ಲೂರಹಳ್ಳಿಯಲ್ಲಿ ಒಂದು 6 ವರ್ಷದ ಬಾಲಕಿ ನಾಪತ್ತೆ ಆಗಿದ್ದಾಳೆ ಅಂತ ಒಂದು ದೂರು ಬಂದಿತ್ತು. ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಒಂದು ಟೀಮ್ ಅನ್ನ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಹುಡುಕಾಟವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಮೋರಿಯ ಒಳಗಡೆ ಗೋಣಿ ಚೀಲದಲ್ಲಿ ಆಕೆಯನ್ನ ಸುತ್ತಿ ಇಟ್ಟಿರುತ್ತಾರೆ. ಆಗ ನೋಡಿದಂತ ವೇಳೆಯಲ್ಲಿ ಆಕೆ ಕೊಲೆ ಆಗಿರುವಂತದ್ದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸರು ಆ ಒಂದು ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಜೊತೆಗೆ ಆಕೆಯನ್ನ ಯಾರು ಕರ್ಕೊಂಡು ಹೋದ್ರು, ಯಾರು ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡೋಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಒಂದು CCTV ದೃಶ್ಯಾವಳಿ ಪೊಲೀಸರಿಗೆ ಸಿಗುತ್ತೆ. ಅದರಲ್ಲಿ ಯೂಸಫ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ಆ ಒಂದು ಬಾಲಕಿಯನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಕೂಡ ಅಷ್ಟೇ ಅದರಲ್ಲಿ ಸೆರೆಯಾಗಿರುತ್ತೆ. ಇಮಿಡಿಯೇಟ್ ಆಗಿ ಆತನನ್ನ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಅಕ್ಕಪಕ್ಕದವರು ಆಕೆಯ ಮನೆಯ ಎದುರುಗಡೆ ಇರುವಂತಹ ವ್ಯಕ್ತಿ ಈತ ಅನ್ನುವಂಥದ್ದು ಗೊತ್ತಾಗುತ್ತೆ. ಆತನ ಬಗ್ಗೆ ಎನ್ಕ್ವೈರಿ ಮಾಡಕ್ ಮುಂದಾಗ್ತಾರೆ. ಆತ ನಾಪತ್ತೆ ಆಗಿರ್ತಾನೆ. ಜೊತೆಗೆ ಅಲ್ಲಿದ್ದಂಥವ್ರು ಹೇಳ್ತಾರೆ ಅವರ ತಾಯಿಯ ಜೊತೆಯಲ್ಲಿ ಆತನಿಗೆ ಒಂದು ಜಗಳ ಆಗಿತ್ತು. ಬಹುತೇಕ ಆ ಒಂದು ಜಗಳದಿಂದ ಆತ ಕರ್ಕೊಂಡು ಹೋಗಿರಬಹುದು ಅನ್ನುವಂಥದ್ದನ್ನು ಕೂಡ ಅಲ್ಲಿದ್ದಂಥವ್ರು ಹೇಳ್ತಾರೆ. ಇಮಿಡಿಯೇಟ್ ಆಗಿ ಆತನನ್ನ ಪತ್ತೆ ಮಾಡೋದಕ್ಕೆ ವಿಶೇಷ ತಂಡಗಳ ರಚನೆ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಆತನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡು ಬಂದು ಆತನನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡಕ್ ಮುಂದಾಗ್ತಾರೆ. ಮತ್ತೊಂದು ಕಡೆ ಇವತ್ತು ಬೆಳಿಗ್ಗೆ ಮರಣೋತ್ತರ ಪರೀಕ್ಷೆ ಕೂಡ ಅಷ್ಟು ಈಗಾಗಲೇ ಪೊಲೀಸರ ಕೈ ಸೇರಿರುವಂತದ್ದು. ಮರಣೋತ್ತರ ಪರೀಕ್ಷೆಯಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟು ಈಗಾಗಲೇ ವರದಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಯೂಸಫ್ ಏನಿದೆ ಈತನ ತೀವ್ರ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಆತ ಅತ್ಯಾಚಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದೀನಿ ಅನ್ನುವಂಥದ್ದು ಕೂಡ ವಿಚಾರಣೆ ವೇಳೆ ಬಯಲು ಮಾಡಿದ್ದಾನೆ. ಸದ್ಯಕ್ಕೆ ಆತನ ಮೇಲೆ ಹಿಂದೆಯೂ ಕೂಡ ಅಷ್ಟೇ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿತ್ತು. ಅಲ್ಲಿಂದ ತಲೆಮರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬಂದು ಈ ರೀತಿಯಂತ ಕೃತ್ಯ ಮಾಡಿರುವಂತದ್ದು ಈಗಾಗಲೇ ಬಯಲಾಗಿರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.